ಎಲ್ರಿಗೂ ನಮಸ್ಕಾರ. ಶಾಲಾ ಪುನರಾರಂಭಕ್ಕೆ ಶಿಕ್ಷಕರ ಸಿದ್ಧತೆಗಳೇನು ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನೋವೈದ್ಯ. ಈಗಾಗಲೇ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭಗೊಂಡಿವೆ. 2 ತಿಂಗಳ ಬಳಿಕ ಮಕ್ಕಳೆಲ್ಲ ರಜೆಯನ್ನು ಮುಗಿಸಿ ಶಾಲೆಯತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ನಮ್ಮ ರಾಜ್ಯಾದ್ಯಂತ ಈ ಎಲ್ಲ ಶಾಲೆಗಳು ಆರಂಭಗೊಂಡಿದ್ದು ಹೌದು, ಆದರೆ ಇಲ್ಲಿ ಹಲವು ಕೊರತೆಗಳನ್ನು ಸಹಿತ ಎದುರಿಸ್ತಾ ಇದ್ದಾರೆ. ಪಠ್ಯಪುಸ್ತಕ ಇರ್ಬೋದು, ಶಿಕ್ಷಕರ ಕೊರತೆ ಇರ್ಬೋದು, ಮತ್ತು ಇನ್ನೂ ಕೆಲವು ಕಡೆ ಶಾಲಾ ಕೊಠಡಿಗಳ ಸಮಸ್ಯೆ ಇದೆ. ಸೊ ಈ ಎಲ್ಲ ಕೊರತೆಗಳ ನಡುವೆಯೂ ಶಾಲೆ ಪ್ರಾರಂಭ ಆಗಿದೆ. ಹಾಗಾದರೆ ಯಾವ ಥರ ಅವರು ಶಾಲೆ ಶಿಕ್ಷಕರಿರ್ಬೋದು, ಯಾವ ಥರ ಸಿದ್ಧತೆಗಳನ್ನು ಮಾಡಿಕೊಂಡಿರ್ಬೋದು ಅನ್ನೋದನ್ನು ನೋಡೋಣ. ಅದರಲ್ಲೂ ಮುಖ್ಯವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಪುನರಾರಂಭಕ್ಕೆ ಶಿಕ್ಷಕರು ಯಾವ ಥರ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಈ ಒಂದು ವಿಷಯದ ಕುರಿತಾಗಿ ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಶಿಕ್ಷಕ ಪ್ರತಿನಿಧಿಗಳಿಬ್ಬರಿದ್ದಾರೆ. ಒಬ್ಬರು ಕಾರವಾರ ಶೈಕ್ಷಣಿಕ ಜಿಲ್ಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದಂತಹ ಸುದೀಶ್ ನಾಯ್ಕ ಅವರಿದ್ದಾರೆ. ಹಾಗೆ ಹೊನ್ನಾವರ ತಾಲೂಕಾ ಪ್ರಾಥಮಿಕ ಶಾಲಾ ಒಂದು ಅಧ್ಯಕ್ಷರಾಗಿರುವಂತಹ ಎಂ ಜಿ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಾದರೆ ನೋಡೋಣ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಹಾಗೆ ನಮ್ಮ ಹೊನ್ನಾವರ ತಾಲೂಕಾ ಮಟ್ಟದಲ್ಲಿ ಯಾವ ಥರ ಒಂದು ಸಿದ್ಧತೆಗಳನ್ನು ಶಿಕ್ಷಕರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅವ್ರ ಹತ್ರನೇ ಕೇಳೋಣ. ಸರ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಈಗ ನನ್ನ ಮೊದಲನೇ ಪ್ರಶ್ನೆ ಸರ್ ಎಂ ಜಿ ನಾಯ್ಕ ಅವರಿಗೆ ನಿಮಗೆ. ಸರ್, ಏನು ಅಂದರೆ, ಈಗ ಶಾಲೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ, ಇನ್ನೇನು ಮಕ್ಕಳು ಶಾಲೆಗೆ ಬರೋದಕ್ಕೆ ಇನ್ನು ಹತ್ತಿರ ಬರ್ತಾರೆ. ಸೊ ಅದಕ್ಕೆ ನೀವು ಈಗ ಯಾವ ಥರ ಒಂದು ಶಾಲೆ ಒಂದು ಪುನರಾರಂಭಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ನಿಮ್ಮ ಒಂದು ತಾಲೂಕಾ ಮಟ್ಟದಲ್ಲಿ, ಹೊನ್ನಾವರ ತಾಲೂಕಾ ಮಟ್ಟದಲ್ಲಿ? ನುಡಿಸಿರಿ ಎಲ್ಲ ವೀಕ್ಷಕರೊಂದಕ್ಕೆ ನಮಸ್ಕಾರಗಳು. ವೈದ್ಯರವರು ಈಗಾಗಲೇ ಒಂದು ಪ್ರಶ್ನೆ ಕೇಳಿದರೆ, ಹೊನ್ನಾವರ ತಾಲೂಕಿನಲ್ಲಿ ನೀವು ಯಾವ ರೀತಿ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀರಿ ಅಂಥೇಳಿ. ಹೊನ್ನಾವರ ತಾಲೂಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಶೈಕ್ಷಣಿಕವಾಗಿ ಅತ್ಯಂತ ಮುಂದುವರಿದ ತಾಲೂಕು ಅಂಥೇಳಿ ನಾವು ಹೇಳ್ಕೊಳ್ತೇವೆ. ಅದು ಸತ್ಯವೂ ಕೂಡ. ಈ ವರ್ಷದ SSLC ಫಲಿತಾಂಶದಲ್ಲಿ ನಾವು ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಹಾಗೆಯೇ ಉತ್ತರ ಕನ್ನಡ ಕಂದಾಯ ಜಿಲ್ಲೆಗೆ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೇವೆ. ಹಾಗೆ ಧಾರವಾಡದ ವಿಭಾಗಕ್ಕೆ ದ್ವಿತೀಯ ಸ್ಥಾನವನ್ನು ನಮ್ಮ ತಾಲೂಕು ಪಡ್ಕೊಂಡಿದೆ. ಹಾಗಾಗಿ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ವಿಶೇಷವಾಗಿ, ನಮ್ಮ ತಾಲೂಕು ಭೌಗೋಳಿಕವಾಗಿ ತುಂಬ ವಿಶೇಷವಾದ ವೈಶಿಷ್ಟ್ಯವುಳ್ಳಂಥ ತಾಲೂಕು ನಮ್ಮದು. ತಾವು ಹೇಳಿದಾಗೇ ಈ ವರ್ಷ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂಥೇಳಿ ನಾವು ಈ ವರ್ಷ ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ 29ರಿಂದ ನಾವು ಶಾಲೆಯನ್ನು ಚೊಕ್ಕಟ್ಟುಗೊಳಿಸೋದು ಅಥವಾ ಅದನ್ನು ಮಕ್ಕಳು ಬರಲಿಕ್ಕೆ ಏನೆಲ್ಲ ನಾವು ವ್ಯವಸ್ಥೆಗಳನ್ನು ಮಾಡಬೇಕು, ಅದರ ಒಂದು ಸ್ವಚ್ಛತೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ನಮ್ಮ ಶಿಕ್ಷಕರು ಮಾಡ್ಕೊಂಡಿದ್ದಾರೆ. ಹಾಗೆಯೇ ನಾಳೆ ದಿವಸ ಶಾಲಾ ಪ್ರಾರಂಭೋತ್ಸವ. ತಾವು ಹೇಳಿದಾಗೇ ಇಲ್ಲಿ ಅನೇಕ ಕೊರತೆಗಳ ಮಧ್ಯೆಯೂ ಕೂಡ ನಮ್ಮ ಶಿಕ್ಷಕರು ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ. ನಮ್ಮ ತಾಲೂಕಲ್ಲಿ ಒಟ್ಟು 803 ಶಿಕ್ಷಕರ ಹುದ್ದೆಗಳಿವೆ. ಆದರೆ ನಾವೀಗ ಹಾಲಿ ನಾವು ಕರ್ತವ್ಯ ನಿರ್ವಹಿಸ್ತಿರೋರು 663 ಶಿಕ್ಷಕರು ಮಾತ್ರ. ಅದು 140 ಶಿಕ್ಷಕರ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ನಮ್ಮ ತಾಲೂಕಲ್ಲಿ 117 ಕಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು 141 ಹಿರಿಯ ಪ್ರಾಥಮಿಕ ಶಾಲೆಗಳು ಕೂಡ ನಮ್ಮ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತೇವೆ. ಈಗ ಈ ಎಲ್ಲ ಕೊರತೆಗಳ ಮಧ್ಯೆ ಕೂಡ ನಾವು ನಾಳೆ ದಿವಸ ಮಕ್ಕಳನ್ನು ಶಾಲೆಗಳಿಗೆ ಸ್ವಾಗತಿಸಲಿಕ್ಕೆ ನಮ್ಮೆಲ್ಲ ಶಿಕ್ಷಕರು ಅಣಿಯಾಗಿ ನಿಂತಿದ್ದಾರೆ. ಅದಕ್ಕೆ ಅನೇಕ ವಿವಿಧ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ನಾಳೆ ದಿವಸ ಮಕ್ಕಳಿಗೆ ವಾದ್ಯದ ಮುಖಾಂತರ ಅವರನ್ನು ಕರೆತರುವಂಥದ್ದು ಅಥವಾ ಮೆರವಣಿಗೆಯನ್ನು ಮಾಡುವಂಥದ್ದು, ಶಾಲೆಗಳಲ್ಲಿ ಸಿಹಿ ಊಟ, ಹಾಗೆ SDMC ಅವರ ಒಂದು ಸಹಕಾರದೊಂದಿಗೆ ಎಲ್ಲ ಮಕ್ಕಳಿಗೆ ಸಿಹಿ ಹಂಚುವಂಥದ್ದು ಮತ್ತು ಮಕ್ಕಳು ಖುಷಿಯಾಗಿ ಶಾಲೆಗೆ ಬರಬೇಕು ಅನ್ನುವಂಥ ಒಂದು ವಿಚಾರನ ಇಟ್ಟುಕೊಂಡು ಅವರನ್ನು ಗುಚ್ಛ ನೀಡಿ ಸ್ವಾಗತಿಸುವಂಥ ಕಾರ್ಯಕ್ರಮಗಳನ್ನು, ಹಾಗೆ ಮಕ್ಕಳಿಗೆ ನಾಳೆ ದಿವಸ ಸಮವಸ್ತ್ರಗಳನ್ನು, ಪಠ್ಯಪುಸ್ತಕಗಳನ್ನು ನೀಡುವಂಥ ಕಾರ್ಯಕ್ರಮಗಳು, ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಇವತ್ತು ನಮ್ಮ ಶಿಕ್ಷಕರು ಅಣಿಯಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಇಷ್ಟು ಎಲ್ಲ ವ್ಯವಸ್ಥೆಗಳನ್ನ ನಾಳೆ ದಿವಸ ಪ್ರಾರಂಭಿಸೋದು ಮಾಡ್ಕೊಂಡಿದ್ದೇವೆ ಸರ್. ತುಂಬ ಒಳ್ಳೆಯದು. ಯಾಕೆಂದರೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಈಗ 2 ತಿಂಗಳ ರಜೆ ಮುಗಿಸ್ಕೊಂಡಿರ್ತಾರೆ, ಬರೀ ಆ ಒಂದು ರಜೆ ಮೂಡಲ್ಲೇ ಇರ್ತಾರೆ. ಒಮ್ಮೆಗೆ ಶಾಲೆಗೆ ಬರಬೇಕು ಅಂದ ಕೂಡಲೇ ಅವರಿಗೆ ಕೆಲವೊಬ್ಬರಿಗೆ ಭಯನೂ ಇರುತ್ತೆ, ಮತ್ತೆ ಶಾಲೆಗೆ ಬರಬೇಕಲ್ಲಪ್ಪ, ಮತ್ತೆ ಹೋಮ್ವರ್ಕ್ ಮಾಡಬೇಕಲ್ಲಪ್ಪ ಅನ್ನುವಂಥದ್ದು. ಬಟ್ ಒಂದು ಒಳ್ಳೆಯ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅವರಿಗೆ ಇದರ ಮೂಲಕ ಸ್ವಾಗತ ಮಾಡುವಂಥದ್ದು, ಸಿಹಿ ಊಟ ಹಾಕುವಂಥದ್ದು, ಅವ್ರಿಗೆ ಏನೋ ಒಂಥರ ಶಾಲೆ ಅಂದರೆ ಒಂಥರ ಬಂಧನ ಅಂತ ಆಗಬಾರ್ದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿ. ಈಗಾಗಲೇ ಇವತ್ತಿನ ದಿವಸ
ಮಾನ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಓಕೆ ನಮ್ಮ ತಾಲೂಕಿನ ಎಲ್ಲ ಇವತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎಲ್ಲ ಮುಖ್ಯಾಧ್ಯಾಪಕರ ಸಭೆಯನ್ನು ಕರೆದು ನಾಳೆ ದಿವಸ ಯಾವೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಮತ್ತು ಏನೆಲ್ಲ ಮಾಡ್ಕೋಬೇಕು ಅನ್ನೋ ವಿಚಾರಗಳನ್ನು ಅವ್ರ ಹತ್ರ ಹಂಚ್ಕೊಂಡು ಮತ್ತು ಅವ್ರು ಯಾವೆಲ್ಲ ತಯಾರಿಯನ್ನು ಮಾಡ್ಕೊಂಡಿರೋಂಥ ಫೀಡ್ಬ್ಯಾಕನ್ನು ಕೂಡ ಇವತ್ತು ಪಡ್ಕೊಂಡಿದ್ದಾರೆ. ಹಾಗೆ ನಾಳೆ ದಿವಸ ನಮ್ಮ ಇಡೀ ತಾಲೂಕಿನಲ್ಲಿ ಹೊಸ ಸಂಭ್ರಮದ ಮತ್ತು ಒಂದು ವಿಶಿಷ್ಟ ರೀತಿಯಲ್ಲಿ ಮಕ್ಕಳನ್ನು ಸ್ವಾಗತಿಸುವ ಕಾರ್ಯ ಮತ್ತು ಶೈಕ್ಷಣಿಕ ಒಂದು ವರ್ಷದ ಪ್ರಾರಂಭ ಆಗ್ತದೆ. ತುಂಬ ಒಳ್ಳೆಯದು ಸರ್, ಆಗಲಿ ಒಂದು. ಸರ್, ಈಗ ಸುದೀಶ್ ಸರ್, ಈಗ ನಿಮ್ಮ ಹತ್ರ ಕೇಳ್ಬೋದು ಅಂದರೆ, ಈಗ ಅವರು ತಾಲೂಕಾ ಮಟ್ಟದಲ್ಲಿ ಹೇಳಿದ್ರು, ಹೊನ್ನಾವರ ತಾಲೂಕಾ ಮಟ್ಟದಲ್ಲಿ ನೀವೊಂದು ಜಿಲ್ಲಾ ಒಂದು ಶಿಕ್ಷಕರ ಸಂಘದ ಒಂದು ಗೌರವಾಧ್ಯಕ್ಷರಾಗಿರೋದು ನೀವು ಕೇಳ್ತಾ ಇದ್ದೀನಿ. ಒಂದು ಜಿಲ್ಲಾ ಮಟ್ಟದಲ್ಲಿ ಯಾವ ಥರ ಒಂದು ತಯಾರಿ ಇದೆ? ಇದು ಒಂದು ಹೊನ್ನಾವರ ತಾಲೂಕಿನ ಸಂಬಂಧಪಟ್ಟಾಯಿತು, ಜಿಲ್ಲಾ ಮಟ್ಟದಲ್ಲಿ ಯಾವ ಥರ ನೀವು ಮಾಡ್ಕೊಂಡಿದ್ದೀವಿ? ಈಗ ಜಿಲ್ಲಾ ಮಟ್ಟದಲ್ಲಿ ತಯಾರಿ ಏನಂತಂದರೆ, ಈಗಾಗಲೇ ನಮ್ಮ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಶಾಲೆಗಳಿವೆ. ಓಕೆ. ಅದರ ಜೊತೆಯಲ್ಲಿ 3,200ಕ್ಕಿಂತ ಹೆಚ್ಚು ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಓಕೆ. ಗೆಳೆಯ MG ಅವರು ಹೇಳಿದ ಹಾಗೆ, ತಾಲೂಕಿನಲ್ಲಿ ಹೇಳಿದ ಹಾಗೆ, ಸರ್ಕಾರ ಒಂದು ನಿರ್ದೇಶನ ಮಾಡಿರುತ್ತೆ. ಓಕೆ. ಯಾವ ರೀತಿಯ ಪ್ರಾರಂಭೋತ್ಸವವನ್ನು ಮಾಡಬೇಕು, ಅಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಯಾವ ರೀತಿಯ ಆಕರ್ಷಣೀಯವಾಗಿ ಮಕ್ಕಳನ್ನು ಕರೆತರಬೇಕು ಹೇಳುವಂಥ ಒಂದು ಮಾರ್ಗದರ್ಶನವನ್ನು ನೀಡಿರುತ್ತದೆ. ಆ ದಿಸೆಯಲ್ಲಿ ಸರ್ಕಾರದ ಮಾರ್ಗದರ್ಶನದಂತೆ ಮಾನ್ಯ ಉಪನಿರ್ದೇಶಕರು ನಮ್ಮ ಪ್ರತಿ ತಾಲೂಕಿನ ಎಲ್ಲ ನಮ್ಮ ಸಂಘಗಳಿಗೆ ಮತ್ತು ಸಂಬಂಧಪಟ್ಟ BOಗಳಿಗೆ ನಿರ್ದೇಶನವನ್ನು ಮಾಡಿದೆ. ಅದೇ ಥರ ನಾಳೆ ದಿನ ಅಂದರೆ 31ಕ್ಕೆ ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳು ಅತ್ಯಂತ ಆಕರ್ಷಣೀಯವಾಗಿ ಮಕ್ಕಳನ್ನು ಕರೆತರುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶೇಷವಾಗಿ ಮೆರವಣಿಗೆಯ ಮೂಲಕನೋ ಅಥವಾ ಇನ್ನಿತರ ಜಾಥಾಗಳ ಮೂಲಕನೋ ಅವರಿಗೆ ಸಿಹಿ ಊಟವನ್ನು ನೀಡುವುದರ ಮೂಲಕನೋ ಇಂಥ ಹಲವಾರು ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಶಾಲೆಯತ್ತ ಆಕರ್ಷಣೀಯವಾಗಿ ಮಾಡುವಲ್ಲಿ ನಮ್ಮ ಸಂಘವೂ ಸಹ ಜೊತೆಗೂಡಿ ಇಲಾಖೆಯ ಜೊತೆಗೂಡಿ ಕೆಲಸ ಮಾಡ್ತಾ ಇದೆ. ಈ ದಿಸೆಯಲ್ಲಿ ನಾಳೆ ದಿನ ಬಹುತೇಕ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಒಂದೇ ದಿನ ಪ್ರಾರಂಭೋತ್ಸವವನ್ನು ಆಚರಿಸಿಕೊಂಡು ಎಲ್ಲ ಮಕ್ಕಳನ್ನು ಹಾಜರಾಗುವಂತೆ ಮಾಡುವಲ್ಲಿ ನಮ್ಮ ಸಂಘ ಸಹ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ತುಂಬ ಒಳ್ಳೆಯದು. ಯಾಕೆಂದರೆ ಇದೊಂದು ಹೊಸ ರೀತಿ, ಅಂದರೆ ಈ ಥರ ಒಂದು 2 ತಿಂಗಳ 3 ತಿಂಗಳ ರಜೆ ಮುಗಿಸ್ಕೊ ಬಂದಾಗ ಮಕ್ಕಳಿಗೂ ಒಂಥರ ಖುಷಿ ಆಗಬೇಕಲ್ವ? ಹೌದು. ಸೊ ಮತ್ತೆ ಶಾಲೆಗೆ ಬರಬೇಕು ಅಂತ ಅವರಿಗೆ ಆ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಬರಬೇಕು. ಈ ಬಲವಂತದಿಂದ ಕಳಿಸೋದ್ರಿಂದ ಅವ್ರಿಗೆ ಏನೋ ಒಂದು ಇದಿರುತ್ತೆ. ಸೊ ಅವಾಗ ಈ ಥರ ಮಾಡೋದ್ರಿಂದ ಶಾಲೆ ಅಂದರೆ ಒಂದು ಏನೋ ಒಂದು ಖುಷಿಯ ವಾತಾವರಣ ಅನ್ನುವಂಥದ್ದು ಆಕರ್ಷಣೀಯ ಕೇಂದ್ರ ಅಂತ ಆಗಬೇಕು. ಹೌದು, ಆ ಥರ ಆಗುವಂಥದ್ದು ಒಳ್ಳೆಯದು. ಸರ್, ಈಗ ಏನಾಗ್ತಾ ಇದೆ ಅಂದರೆ, ಈಗ ಮತ್ತೊಂದು ಪ್ರಶ್ನೆ ಏನು ಅಂದರೆ, MG ನಾಯ್ಕ ಅವರೇ, ನಿಮಗೆ ಈಗ ಸಾಕಷ್ಟು ಕೊರತೆಗಳಿವೆ ಅಂತ ಕೇಳ್ಪಟ್ವಿ. ಈಗ ಮೊನ್ನೆ BO ಅವ್ರನ್ನ ಭೇಟಿಯಾದಾಗ ಅವರು ಒಂದಷ್ಟು ಕೊರತೆಗಳನ್ನು, ಅಂದರೆ ಎಷ್ಟೋ ಕೊಠಡಿಗಳು 15-20 ಕೊಠಡಿಗಳನ್ನು ಮತ್ತೆ ರೆಡಿ ಮಾಡಬೇಕಾಗಿದೆ, ಮತ್ತು ಕೆಲವಷ್ಟು 30-38 ಶಾಲೆಗಳನ್ನು ಹೊನ್ನಾವರ ತಾಲೂಕಲ್ಲಿ ರೆಡಿ ಮಾಡಬೇಕಾಗಿದೆ, ಮತ್ತು 140 ಶಿಕ್ಷಕರ ಕೊರತೆಗಳನ್ನು ಹೇಳಿದ್ರಿ. ಸೊ ಇದೆಲ್ಲ ಆಗಬೇಕು ಅಂದರೆ ಇದು ಸರ್ಕಾರದಿಂದ ಎಲ್ಲ ಮಂಜೂರಿಯಾಗಿ ಬರುವಂಥದ್ದು. ಇದು ಅದು ಸ್ವಲ್ಪ ಟೈಮ್ ತೊಗೊಳ್ಬೋದು. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ನಿಮ್ಮ ಒಂದು ವಿಚಾರ, ಈ ಕೊರತೆಗಳ ನಡುವೆ ನೀವು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಖಂಡಿತವಾಗಿ ಸರ್, ಈಗ ಅಂತಂದರೆ ಈಗ ಶಿಕ್ಷಕರ ಕೊರತೆ ಹೋಗಬೇಕು ಅಂತಂದರೆ ಪ್ರತಿ ವರ್ಷದಂತೆ ಸರ್ಕಾರ ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊಳ್ಳುತ್ತೆ. ಆದರೆ ಈಗ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಅದು ಸ್ವಲ್ಪ ಮುಂದೆ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಸರ್ಕಾರ ಈಗಾಗಲೇ ನಮ್ಮ ರಾಜ್ಯ ಸಂಘ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ತಾನೇ ಮನವಿ ಕೊಟ್ಟಿದೆ. ನಮ್ಮ ರಾಜ್ಯದಲ್ಲಿ 60,000 ಶಿಕ್ಷಕರ ಕೊರತೆ ಇದೆ, ಅದು ಅತಿಥಿ ಶಿಕ್ಷಕರ ನೇಮಕ ಆದಷ್ಟು ಬೇಗ ಮಾಡ್ಕೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸದ್ಯದಲ್ಲೇ ಅದನ್ನು ನೇಮಕಾತಿ ಮಾಡ್ಕೊಳ್ತೇವೆ ಸಂಬಂಧಪಟ್ಟಂಥ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಆದರೆ ಈ ಎಲ್ಲ ಕೊರತೆಗಳ ಮಧ್ಯೆ ಜೊತೆಗೆ ಕೊಠಡಿ ಕೊರತೆ ನಮ್ಮ ತಾಲೂಕಲ್ಲಿ ಅಷ್ಟೊಂದಿಲ್ಲ, ಕೆಲವೊಂದು ಸ್ವಲ್ಪ ಕೆಲವು ಕಡೆಗಳಿವೆ, ಕೆಲವು ಕಡೆಗಳಲ್ಲಿ ಮೈನರ್ ರಿಪೇರಿಗಳು ಇಂಥವು ಕೂಡ ಇವೆ. ಆದರೆ ನಮ್ಮ ಶಿಕ್ಷಕರ ಒಂದು ಹೆಗ್ಗಳಿಕೆ ಮತ್ತು ಒಂದು ವಿಶಿಷ್ಟತೆ ಏನಂತಂದ್ರೆ, ಇರುವ ಒಂದು ವ್ಯವಸ್ಥೆ ಇದೆಯೋ ಅದರ ಮಧ್ಯದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ವಿಚಾರ ಮಾಡ್ತಾರೆ. ಯಾಕಂತಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಶಿಕ್ಷಕರು ಕೂಡ ಮೆರಿಟ್ ಆಧಾರದಲ್ಲಿ ಅವರು ನೇಮಕಾತಿಯಾಗಿ ಬಂದವರು. ನಮ್ಮಲ್ಲಿ ಇನ್ನೂ ಕೂಡ ಬಹುವರ್ಗ ಬೋಧನೆ ಶಿಕ್ಷಕ ಕೊರತೆ ಮಧ್ಯೆ ಕೂಡ ಕೆಲವೊಂದು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 4 ಜನ ಇರುವ ಶಿಕ್ಷಕರಲ್ಲಿ 2 ಇದ್ದಾರೆ ನಮ್ಮ ತಾಲೂಕಲ್ಲಿ ಇವೆ. ಹಾಗೆ 6-7 ಜನ ಶಿಕ್ಷಕರಿರುವಂಥ ಶಾಲೆಗಳಲ್ಲಿ 3-4 ಶಿಕ್ಷಕರು ಕಾರ್ಯನಿರ್ವಹಿಸುವಂಥ ಪರಿಸ್ಥಿತಿ ಕೂಡ ನಮ್ಮ ಮಧ್ಯೆ ಇದೆ. ಅತಿಥಿ ಶಿಕ್ಷಕರ ನೇಮಕಾತಿ ಆಗುವ ಅಲ್ಲಿ ತನಕ ನಾವು ಅದನ್ನು ಕಾಪಾಡ್ಕೋಬೇಕು. ಆದರೆ ಅವರು ಇಲ್ಲ ಅಂತ ಹೇಳಿ ನಮ್ಮ ಶಿಕ್ಷಕರು ಅದರ ಕೊರತೆ ಇಲ್ದಿದ್ದಾಗನೇ ಅದು ಮಕ್ಕಳಿಗೆ ಕೂಡ ಅದು ಕೊರತೆ ಅಂತ ಅನಿಸ್ಬಾರ್ದು, ಪಾಲಕರಿಗೆ ಕೂಡ ಅದು ಕೊರತೆ ಅಂತ ಅನಿಸ್ಬಾರ್ದು. ಆ ರೀತಿಯಾಗಿ ವರ್ಗ ಸಂಯೋಜನೆ ಮಾಡಿಕೊಂಡು ಶಿಕ್ಷಕರಲ್ಲಿ ಏನು ವರ್ಗವನ್ನು ಹಂಚಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುವಂತೆ ಈಗಾಗಲೇ ನಮ್ಮ
ಇಲಾಖೆ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ದೇಶನ ನಮ್ಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದಕ್ಕೆಲ್ಲ ನಾವೆಲ್ಲ ಅಣಿಯಾಗಿದ್ದೇವೆ. ಅದು ಕೊರತೆ ಅಂತ ಹೇಳಿ ನಾವೇನು ಕೈಕಟ್ಟು ಕೂತ್ಕೊಳ್ಳುವಂತ ಇಲ್ಲ. ಮತ್ತು ಆ ರೀತಿಯಲ್ಲಿ ಯಾವುದೇ ಕೊರತೆ ಆಗದಿದ್ದಾಗೆ ಅದು ಆ ಒಂದು ವೈಶಿಷ್ಟ್ಯತೆ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರಲ್ಲಿದೆ. ಯಾಕಂದ್ರೆ ನಾವು ಎಲ್ಲ ವಿಷಯನೂ ಕಲಿಸ್ತೇವೆ ಇಲ್ಲಿ. ಈಗ ನಮ್ಮಲ್ಲಿ ವಿಷಯ ಶಿಕ್ಷಕರು ಅಂತಿಲ್ಲ. ಈಗ ನಾವು ಪ್ರೌಢಕ್ಕೆ ಹೋದ್ರೆ ಅಲ್ಲಿ ಇಂಗ್ಲಿಷ್ಗೆ ಬೇರೆ, ಕನ್ನಡಕ್ಕೆ ಬೇರೆ, ಸೈನ್ಸ್ ಅದೆಲ್ಲ ಇರುತ್ತೆ. ಬಟ್ ನಮ್ಮಲ್ಲಿ ನಾವೆಲ್ಲ ಆಲ್ರೌಂಡರ್. ಹಾಗಾಗಿ ಎಲ್ಲರೂ ವಿಷಯ ಕಲಿಸ್ತೇವೆ. ಸೊ ಹಾಗಾಗಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕೂಡ ಅದು ಕೊರತೆ ಅಂತ ಅನಿಸಿಲ್ಲ. ಶಿಕ್ಷಕರ ಕೊರತೆ ಮಧ್ಯೆ ಕೂಡ ನಾವು ಅದನ್ನು 100ಕ್ಕೆ 100ರಷ್ಟು ಅದನ್ನ ಎದುರಿಸುವ ಮತ್ತು ಅದನ್ನ ಸಾಧಿಸುವ ಒಂದು ಛಲ ಮತ್ತು ಪ್ರಯತ್ನ ನಮ್ಮಲ್ಲಿ ಇದೆ. ಅದನ್ನ ನಾವು ಸಾಧಿಸ್ತೇವೆ. ಖಂಡಿತ ಸರ್, ಒಳ್ಳೇದು. ಯಾಕೆಂದ್ರೆ ಈಗ ಕೊರತೆಗಳಿದೆ ಅಂತ ಅನ್ಕೊಂಡು ನಾವು ಬಹಳ ಅದನ್ನೇ ಕೊರತೆಯನ್ನ ನಾವು ನೋಡ್ಕೊಂತ ಹೋಗ್ಬಿಟ್ರೆ ಏನಾಗುತ್ತೆ, ಮಕ್ಕಳ ಶಿಕ್ಷಣ ಹಿಂದುಬಿದ್ದು ಅದು ಒಳ್ಳೆ ಒಂದು ನಿರ್ಧಾರ ಸರ್. ಯಾಕೆಂದ್ರೆ ಆ ತರ ಇದ್ದಾಗ ಈಗ ನಮಗೆ ಅದು ಕೊರತೆ ಫುಲ್ಫಿಲ್ ಆಗೋವರೆಗಾದ್ರೂ ನಾವು ಏನಾದ್ರೂ ಒಂದು ಗಾಡಿಯನ್ನ ಓಡಿಸ್ಬೇಕಲ್ವಾ. ಅದೇ, ಸೊ ಹಾಗಾಗಿ ಒಂದು ಒಳ್ಳೆ ನಿರ್ಧಾರ ಮಾಡಿದಿರಿ. ಇನ್ನೊಂದು ಸವಾಲು ಕೂಡ ಇದೆ ಸರ್. ಯಾಕಂತಂದ್ರೆ ಈಗ ಖಾಸಗಿ ಶಾಲೆಯ ಒಂದು ಭರಾಟೆಯಲ್ಲಿ ಅಥವಾ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಒಂದು ಓಟದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಕೂಡ ಅದು ಇವತ್ತು ವಾಸ್ತವದಲ್ಲಿ ಅನಿವಾರ್ಯತೆ ಕೂಡ ಹೌದು. ಹಾಗಾಗಿ ನಮ್ಮ ಶಾಲೆಗೆ ದಾಖಲಾತಿ ಹೆಚ್ಚಿಸಬೇಕು ಅಂತಂದ್ರೆ ಅದು ಕೊರತೆ ಇದ್ದಂಗೆ ನಾವು ನೋಡ್ಕೋಬೇಕಾದಂತ ಒಂದು ಅನಿವಾರ್ಯತೆ ಮತ್ತು ಅವನ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸೊ ಹಾಗಾಗಿ ನಾವು ಆ ರೀತಿಯ ಮಾನಸಿಕವಾಗಿ ಆ ರೀತಿಯಾಗಿ ನಾವು ನಮ್ಮೆಲ್ಲ ಶಿಕ್ಷಕರು ತಯಾರಲ್ಲಿದ್ದಾರೆ. ಸರಿ, ಒಳ್ಳೇದು, ತುಂಬಾ ಒಳ್ಳೆ ಒಂದು ಇದು ಸರ್. ಈಗ ಸುದೀಶ್ ಸರ್, ಈಗ ಏನು ಅಂದ್ರೆ ಈಗ ಅವರು ತಾಲೂಕಾ ಮಟ್ಟದಲ್ಲಿ ಈ ತರ ಒಂದು ಇದು ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ಈಗ ಜಿಲ್ಲಾ ಮಟ್ಟದಲ್ಲಿ ಹೋದ್ರೆ ಈ ತರ ಒಂದು ಕೊರತೆಗಳು ಈಗ ತಾಲೂಕಾ ಮಟ್ಟದಲ್ಲಿ ಇದೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಕೊರತೆಗಳು ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೊರತೆ ಇದೆ. ಸೊ ಅದಕ್ಕೆ ನೀವು ಏನು ಒಂದು ಅಣಿ ಮಾಡ್ಕೊಂಡಿದ್ದೀರಿ ಅಂತ? ಕೊರತೆ ಅಂದ್ರೆ ಸರ್, ಈಗ ನೀವು ಹೇಳಿದ ಹಾಗೆ ಶಿಕ್ಷಕರ ಕೊರತೆ ಒಂದ್ ಕಡೆ, ತರಗತಿಯ ಕೊರತೆ ಒಂದ್ ಕಡೆ, ಮತ್ತು ಸೌಲಭ್ಯಗಳ ಕೊರತೆ ಇನ್ನೊಂದು ಕಡೆ. ಹೌದು, ಈ ರೀತಿಯ ಕೊರತೆಗಳಿವೆ. ಈಗ ಶಿಕ್ಷಕರ ಕೊರತೆಯ ಬಗ್ಗೆ ತಾಲೂಕಿನ ಅಧ್ಯಕ್ಷರಾದ ಶ್ರೀಯುತ ಎಂ ಜಿ ನಾಯ್ಕ ಅವರು ಸವಿಸ್ತರವಾಗಿ ಅದನ್ನ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹುವರ್ಗ ಬೋಧನೆಯನ್ನ ಮಾಡ್ಕೊಂತ ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಬಹುವರ್ಗ ಬೋಧನೆಯನ್ನ ಮಾಡ್ಕೊಂತ ಬಂದಿದ್ದಾರೆ. 1ರಿಂದ 7ನೇ ತರಗತಿ ಇದೆ ಅಂತಂದ್ರೆ ಅಲ್ಲಿ 1ರಿಂದ 7ನೇ ತರಗತಿಗೆ ಪ್ರತಿ ತರಗತಿಗೆ ಓರ್ವ ಶಿಕ್ಷಕರು ಇಲ್ಲವೇ ಇಲ್ಲ, ಯಾವ ವರ್ಷವೂ ಇಲ್ಲ. ಇದು ಹೊಸ್ತಲ್ಲ. 1ರಿಂದ 7ನೇ ತರಗತಿಗೆ ಕನಿಷ್ಠ ಅಂತಂದ್ರೆ 4 ಜನ ಶಿಕ್ಷಕರು, 5 ಜನ ಶಿಕ್ಷಕರು ಇರ್ಬೋದು ಗರಿಷ್ಠ. ಅದರ ಮಧ್ಯದಲ್ಲಿಯೂ ಸಹ ಅಷ್ಟೇ ಜನ ಶಿಕ್ಷಕರ ನಡುವೆಯೂ ಸಹ ಉತ್ತಮವಾದ ಫಲಿತಾಂಶವನ್ನು, ಉತ್ತಮವಾದ ಶೈಕ್ಷಣಿಕ ಗುಣಮಟ್ಟವನ್ನು ಕಾತ್ಕೊಂತ ಬಂದಿದ್ದಾರೆ. ಆ ಕೊರತೆ ಯಾವತ್ತೂ ಇರ್ತದೆ, ಈ ಸಲನೂ ಇದೆ. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಶಿಕ್ಷಕರು ಅತ್ಯಂತ ಯಶಸ್ವಿಯಾಗಿ ಫುಲ್ಫಿಲ್ ಮಾಡ್ತಾರೆ. ಜೊತೆಗೆ ಈಗ ತರಗತಿಯ ಕೊರತೆ ಅಂತಂದ್ರೆ ಅದು ನಾವು ಶಿಕ್ಷಕ ಸಂಘನೋ ಅಥವಾ ಅಧಿಕಾರಿಗಳು ಅದನ್ನ ನೀಗಿಸ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಜನಪ್ರತಿನಿಧಿಗಳು ಅಥವಾ ಸರ್ಕಾರನೋ ಅದನ್ನ ಭರಿಸಬೇಕು, ಕ್ರಮೇಣ ಅದನ್ನ ಸಾಧಿಸಬಹುದು ಅಂತ ನನ್ನ ಅನಿಸಿಕೆ. ಅದರ ಜೊತೆಲಿ ಸೌಲಭ್ಯಗಳ ಕೊರತೆ, ಈಗಾಗಲೇ ಪಠ್ಯ ಪುಸ್ತಕ ಬಂದಿದೆ, ಸಮವಸ್ತ್ರಗಳು ಬಂದಿವೆ. ಆ ಎಲ್ಲ ಸೌಲಭ್ಯಗಳು ಶೈಕ್ಷಣಿಕವಾಗಿ ಪೂರಕವಾಗಿ ಬೇಕಾಗಿರುವಂತಹ ಪ್ರಾರಂಭಿಕ ಹಂತಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳು ಸರ್ಕಾರದಿಂದ ಬರಬೇಕಂತ ಎಲ್ಲ ಸೌಲಭ್ಯಗಳು ಈಗಾಗಲೇ 60% 70% ಬಂದಿದೆ. ಆ ದಿಸೆಯಲ್ಲಿ ಈ ಎಲ್ಲಗಳ ಕೊರತೆಗಳ ನಡುವೆಯೂ ಸಹ ನಮ್ಮ ಸರ್ಕಾರಿ ಶಾಲೆಗಳ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ನಾವು ನಮ್ಮ ಸಂಘವೂ ಸಹ ಅದರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತುಂಬಾ ಒಳ್ಳೆಯದು ಸರ್. ಯಾಕೆಂದ್ರೆ ನಮಗೆ ಬೇಕಾಗಿರೋದೇ ಅದಲ್ವ, ನಮ್ಮ ಜಿಲ್ಲೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದ ಕೂಡಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಗೆ ಹೆಮ್ಮೆ. ಇಲ್ಲಿ ಶಿಕ್ಷಣನೂ ಒಳ್ಳೆ ರೀತಿಯಲ್ಲಿ ಸಿಗಬೇಕು. ಯಾಕೆಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದ ಕೂಡಲೇ ನಮ್ಮಲ್ಲಿ ಸಾಕಷ್ಟು ಕಲೆಗಳಿವೆ, ಸಾಕಷ್ಟು ವೈವಿಧ್ಯತೆಗಳಿವೆ. ಸೊ ಆ ಒಂದು ವೈವಿಧ್ಯತೆ ನಡುವೆ ನಮ್ಮ ಶಿಕ್ಷಣನೂ ಅದ್ಭುತವಾಗಿದ್ರೆ, ಇಲ್ಲಾಂದ್ರೆ ನಮ್ದು ಏನನ್ಸ್ಬಿಡುತ್ತೆ, ಪ್ರತಿಯೊಬ್ಬರು ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆನೋ ಉಡುಪಿನೋ ಅದಕ್ಕೆ ಹೋಗುವಂಥದ್ದು ಕೆಲವಷ್ಟು ನಾವು ಕೇಳ್ತಾ ಇರ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲೇ ಎಷ್ಟೋ ಅವಕಾಶಗಳಿದೆ, ಅದನ್ನು ನಾವು ಸರಿಯಾಗಿ ಒಳ್ಳೆ ಶಿಕ್ಷಕರಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಈ ಕೊರತೆಗಳ ನಡುವೆ ನೀವು ಹೇಳಿದ್ರಿ, ಈಗ ಹೇಳಿದ್ದನ್ನು ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಒಂದು ಚೆನ್ನಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ ಅನ್ನೋದು. ಸೊ ಆ ತಯಾರಿಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಳ್ಳೆ ಶಿಕ್ಷಣವನ್ನು ಕೊಡುವಂತಹ, ಒಳ್ಳೆ ಶಿಕ್ಷಣ ಸಿಗುವಂತಹ ಒಂದು ಒಳ್ಳೆ ಇದು ನಮಗೆ ನಿರೀಕ್ಷೆಗಳು ಕಾಣ್ತಾ ಇದೆ. ಆ ವ್ಯವಸ್ಥೆನೂ ಇಲ್ಲಿ ಕಾಣ್ತಾ ಇದೆ ನಿಮ್ಮ ಮಾತುಗಳಲ್ಲಿ. ಸರಿ, ನಾವು ಕೊರತೆಗಳ ಏನು ಮತ್ತು ಅದಕ್ಕೆ ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಕುರಿತಾಗಿ ನೋಡಾಯಿತು. ಈಗ ನೀವು ಶಿಕ್ಷಕರಾಗಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಶಾಲೆಗಳಲ್ಲಿ ಏನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಅದಕ್ಕೊಂದು ಸರಿಯಾದಂಥ ಒಂದು ಇದನ್ನು ಮಾರ್ಗವನ್ನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದೀರಿ. ನಿಜ, ಈಗ ಇನ್ನೇನು ಶಾಲೆಗಳು ಮಕ್ಕಳು ಬರ್ತಾರೆ, ಬಂದ ಮೇಲೆ ಶಾಲೆಯಲ್ಲಿ ಇದ್ದಷ್ಟೊತ್ತು ಮಕ್ಕಳ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ನಾಳೆ ಅವ್ರು ಏನು ಮಾಡ್ತಾರೆ, ಶಾಲೆ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ಮನೆಗೆ ಹೋಗ್ತಾರೆ. ಆವಾಗ ಅಲ್ಲಿ ಮುಖ್ಯವಾದಂಥ ಜವಾಬ್ದಾರಿ ಮಕ್ಕಳ ಪಾಲಕರದಾಗಿರುತ್ತೆ. ಸೊ ಪಾಲಕರು ಯಾವ ಥರ ಇದ್ದರೆ ಅವ್ರು ಯಾವ ಥರ ಸಿದ್ಧತೆಗಳಾಗಬೇಕಲ್ಲ, ಈಗ ಅವ್ರ ಸಿದ್ಧತೆ ಹೆಂಗಾಗಬೇಕು ನಿಮ್ಮ ಪ್ರಕಾರ?
ಹೇಗೆ ಸಿದ್ಧ ಮಾಡ್ಕೋಬೇಕು? ಸುದೀಶ್ ನಾಯ್ಕ್ ಸರ್, ನೀವು ಹೇಳಿ ಸರ್. ಈಗ ಶಿಕ್ಷಣ ವ್ಯವಸ್ಥೆನೇ ಹಾಗೆ, ಒಂದು ಕಡೆ ಪಾಲಕರು, ಒಂದು ಕಡೆ ನಮ್ಮ ಶಿಕ್ಷಕರು, ಇನ್ನೊಂದು ಕಡೆ ಇಲಾಖೆ, ಇವೆಲ್ಲವುಗಳ ಹೊಂದಾಣಿಕೆಯಿಂದನೇ ಶಿಕ್ಷಣ ಸಾಗಬೇಕು. ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯತೆ ಇಲ್ಲ ಗುಣಮಟ್ಟದ ಶಿಕ್ಷಣ. ಪಾಲಕರ ಕರ್ತವ್ಯ ಇದರ ತುಂಬ ದೊಡ್ಡದು. ವಿದ್ಯಾರ್ಥಿಗಳು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಂದರೆ ಶಾಲೆಯಲ್ಲಿರೋದು ಕೇವಲ ಬೆರಳೆಣಿಕೆಯಷ್ಟು ಗಂಟೆಗಳು ಮಾತ್ರ. ಆದರೆ ಬಹುತೇಕ 24 ಗಂಟೆಯಲ್ಲಿ ಸುಮಾರು 18 ಗಂಟೆಗಳ ಕಾಲ ಪಾಲಕರ ಜೊತೆನೇ ಖಂಡಿತ ಇರ್ತಾರೆ. ಆ ದಿಸೆಯಲ್ಲಿ ಪಾಲಕರ ಜವಾಬ್ದಾರಿ ಹೆಚ್ಚಿದೆ. ಒಂದು ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಂತಂದರೆ, ಯಾರು ಮಕ್ಕಳ ಜೊತೆ ಪಾಲಕರು ಶೈಕ್ಷಣಿಕವಾಗಿ ಹೆಚ್ಚು ಹೆಚ್ಚು ಚರ್ಚೆ ಮಾಡ್ತಾರೋ ಅಲ್ಲಿಯ ಉತ್ತಮ ವಾತಾವರಣ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ನನ್ನ ದೃಷ್ಟಿಯಲ್ಲಿ. ಮಕ್ಕಳು ಓದಕ್ಕೆ ಅಥವಾ ಓದಲಿಕ್ಕೆ ಕೂತ್ಕೊಂಡಾಗ ತಾವೇ ಟಿವಿ ಮುಂದೆ ಅವರನ್ನು ಕುಳಿಸ್ಕೊಂಡ್ರೆ ಅದು ಶಿಕ್ಷಣ ವ್ಯವಸ್ಥೆಗೆ ಅಥವಾ ಗುಣಮಟ್ಟದ ಶಿಕ್ಷಣಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನನ್ನ ಅನಿಸಿಕೆ. ಹೆಚ್ಚು ಹೆಚ್ಚು ಮಕ್ಕಳ ಜೊತೆ ಪಾಲಕರು ಶೈಕ್ಷಣಿಕ ಚಟುವಟಿಕೆಗಳನ್ನು ಮತ್ತು ಅವರು ಮಾಡುವ ಏನು ಕಲಿತಿದ್ದಾರೆ ಅನ್ನೋದನ್ನು ಮನೆಯಲ್ಲಿ ಹೋದಾಗ ಚರ್ಚಿಸಿ ಅವ್ರ ಜೊತೆ ಏನು ಕಲ್ತಿದ್ದೀರಿ ಅನ್ನೋದನ್ನು ನಾವು ಅವ್ರು ತಿಳ್ಕೊಂಡಾಗ ಮಾತ್ರ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. ಕರೆಕ್ಟ್ ಸರ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈಗ ಪಾಲಕರು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಈಗಿನ ಒಂದು ವರ್ತಮಾನ ಇದರಲ್ಲಿ ಪಾಲಕರ ನಿರೀಕ್ಷೆಗಳು ತುಂಬ ಈಗ ಮೊದಲಾಗಿಲ್ಲ. ನಾವು ಚಿಕ್ಕವರಿರುವಾಗ ಶಾಲೆ ಹೋಗುವಂಥ ವೇಳೆಯಲ್ಲಿ ಆ ರೀತಿಯಾದ ಒಂದು ನಿರೀಕ್ಷೆಗಳು ಇರಲಿಲ್ಲ. ಆದರೆ ಈಗ ಪಾಲಕ ತನ್ನ ಮಗು ಶಾಲೆ ಹೋಗ್ತದಂದರೆ ಅವನು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡು ಅವನು ಶಾಲೆಗೆ ಕಳಿಸ್ತಾನೆ. ಜೊತೆಗೆ ನಾನು ಕಂಡ್ಕೊಂಡ ಹಾಗೇನೆ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳಲ್ಲಿ ಹೆಚ್ಚಿನ ಅಂಶ ಪಾಲಕರು ಎಲ್ಲವನ್ನ ಶಿಕ್ಷಕರದೇ ಸಾಧಿಸಬೇಕು ಅಥವಾ ಶಿಕ್ಷಕರಿಂದಲೇ ತಯಾರಾಗಬೇಕು ಅನ್ನೋಂಥ ಮನೋಭಾವನೆ ಮತ್ತು ಆ ಒಂದು ತುಂಬಾ ಪಾಲಕರಿಗೆ. ಆದ್ರೆ ಖಾಸಗಿ ಶಾಲೆಗೆ ಒಬ್ಬ ಮಗಳನ್ನು ಕಳಿಸ್ತಾನಂದ್ರೆ ಅವನಲ್ಲಿ ದುಡ್ಡು ಕೊಟ್ಟಿರ್ತಾನೆ. ಆದ್ರೆ ಅವನು ಮನೆಗೆ ಬಂದ ತಕ್ಷಣ ಟ್ಯೂಷನ್ಗೆ ಅದಕ್ಕೆ ಬೇರೆ ಬೇರೆ ಇದಕ್ಕೆಲ್ಲ ಹಾಕಿ ತನ್ನ ವ್ಯವಸ್ಥೆಗೆ ಹಾಕಿ ಮಕ್ಕಳನ್ನ ಕಲಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾನೆ. ಆದ್ರೆ ಸರ್ಕಾರಿ ಶಾಲೆಗೆ ಬರುವಂತ 90% ಮಕ್ಕಳು ಅವ್ರು ಯಾವುದೇ ಟ್ಯೂಷನ್ಗೆ ಹೋಗೋದಿಲ್ಲ. ಯಾವುದೇ ಟ್ಯೂಷನ್ ಹೋಗುವಂತ ಮಕ್ಕಳು ನಮ್ಮ ಶಾಲೆಗೆ ಬರೋದೇ ಇಲ್ಲ. ಹಾಗೇನೆ ಪಾಲಕರು ಕೂಡ ಹಾಗೇನೆ ಪ್ರತಿಯೊಂದನ್ನು ಕೂಡ ಶಿಕ್ಷಕರಿಂದ ಹೆಚ್ಚು ನಿರೀಕ್ಷೆಯನ್ನ ಮಾಡ್ತಾನೆ. ಸೊ ಹಾಗಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಲಿಯುವ ಮಕ್ಕಳು ಮತ್ತು ಶಿಕ್ಷಕರ ಅದೇ ಹೆಚ್ಚಾಗಿ ಶಿಕ್ಷಕರ ಮೇಲೆ ಬಹಳ ಒತ್ತಡ ಇರ್ತದೆ. ಅಂದ್ರೆ 100ಕ್ಕೆ 100ರಷ್ಟು ಎಲ್ಲವನ್ನು ಶಿಕ್ಷಕರಿಂದ ಕಲ್ತ್ಕೊಬರ್ಬೇಕು ಅನ್ನುವಂಥ ವಿಚಾರಗಳನ್ನ ಪಾಲಕ ಹೊಂದಿರ್ತಾನೆ. ಆದ್ರೆ ಈಗಿತ್ತಲಾಗಿ ನಾವು ಕೆಲವೊಂದು STMC ಸಭೆಗಳಲ್ಲಿ ಅಥವಾ ಪಾಲಕರ ಪೋಷಕರ ಸಭೆಗಳಲ್ಲಿ ನಾವು ಪಾಲಕರಿಗೆ ಹೇಳ್ತೇವೆ, ಈಗ ಮಗು ಶಾಲೆಯಲ್ಲಿ ಎಷ್ಟು ಗಂಟೆ ಇರ್ತದೆ, ಹಾಗೆ ನಿಮ್ಮ ಹತ್ರ ಎಷ್ಟು ಗಂಟೆ ಮಗು ಕಳೀತದೆ. ಹಾಗಾಗಿ ಶಾಲೆಯಲ್ಲಿ ಕಲಿಸಿದಂಥ ವಿಷಯಗಳನ್ನ ನೀವು ಮನೆಯಲ್ಲಿ ಮಗುವಿಗೆ ಪುನರಾವರ್ತನೆ ಮಾಡಿಸುವಂಥದ್ದು. ಜೊತೆಗೆ ಅವರಿಗೆ ನಾವೀಗ ಹೆಚ್ಚು ಶ್ರಮ ಹಾಕ್ತೇವೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ. ನಮ್ಮಲ್ಲಿ ಒಂದು ಮಾತಿದೆ ಅಂತಂದ್ರೆ, ಶಾಲೆಗೆ ಬರುವಂತ ಯಾವ ಮಗು ಕೂಡ ದೊಡ್ಡನ್ನು ನಾವು ಪರಿಗಣಿಸ್ಬೋದು. ಎಲ್ಲರೂ ಒಂದೇ IQ ಹೊಂದಿರುವಂತ ಮಕ್ಕಳಲ್ಲಿ ನಾವು ಪರಿಗಣಿಸ್ಬೇಕು ಮತ್ತು ಅದೇ ರೀತಿಯ ಶಿಕ್ಷಣ ಅವ್ರಿಗೆ ಕೊಡಬೇಕು. ನಮ್ಮಲ್ಲಿ ಪರಿಹಾರ ಬೋಧನೆ ಇದೆ ಮತ್ತು ಅವರಿಗೆ ಪುನಃ ಸೇತು ಬಂದೆ ನಿರಂತರ ಬೋಧನೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಪಾಲಕರೆಲ್ಲ ಹೆಚ್ಚು ನಾವು ಹೇಳ್ತೇವೆ, ಈಗ ಇಷ್ಟೆಲ್ಲ ವ್ಯವಸ್ಥೆಗಳು ನಮ್ಮ ಮಧ್ಯೆ ಇವೆ, ನಾವು ಕೂಡ ಪ್ರಯತ್ನ ಮಾಡ್ತೇವೆ. ನೀವು ಕೂಡ ಮನೆಯಲ್ಲಿ ಮಗುವಿಗೆ ಈಗ ಸುದೀಶ್ ನಾಯ್ಕರು ಹೇಳಿದಾಗೇ ಮಗುವಿಗೆ ಇನ್ನಿತರ ವಿಚಾರಗಳ ಬಗ್ಗೆ ಮನೆಯಲ್ಲಿ ಹೆಚ್ಚು ಆಸ್ಪದ ಕೊಡದೇನೆ ವಿಶೇಷವಾಗಿ ಶೈಕ್ಷಣಿಕವಾಗಿ ಮತ್ತು ಮಗು ಏನು ಕಲ್ತಿದೆ ಅನ್ನೋದ್ರ ಬಗ್ಗೆ ಮನೆಯಲ್ಲಿ ಅದರ ಒಂದು ಪುನರಾವಲೋಕನ ಮಾಡುವಂಥ ವಿಚಾರಗಳಲ್ಲಿ ನಾವು ಹೆಚ್ಚು ತೊಡಸ್ಕೋಬೇಕಂತ ನಾವು ಹೇಳ್ತೇವೆ. ಸೊ ಹಾಗಾಗಿ ಈಗಿನ ಪಾಲಕರಲ್ಲಿ ಆ ಒಂದು ಮನೋಭಾವನೆ ಹೆಚ್ಚು ಕಂಡು ಬರ್ತಾ ಇದೆ. ಮತ್ತು ಮಾರನೆಯಿಂದ ಬಂದು ಶಾಲೆಗಳಿಗೆ ಪ್ರಶ್ನಿಸುವ ಎಲ್ಲ ವಿಚಾರಗಳು ಕೂಡ ಪಾಲಕರಿಗೆ ಕಂಡು ಬರ್ತದೆ. ಸೊ ಹಾಗಾಗಿ ಪಾಲಕರ ಜವಾಬ್ದಾರಿ ಕೂಡ ಶಿಕ್ಷಕರಿಗಿಂತ ಹೆಚ್ಚು ಜವಾಬ್ದಾರಿ. ಖಂಡಿತ ಸರ್, ನೀವು ಹೇಳಿದ್ದು ನಿಜ. ಯಾಕೆಂದ್ರೆ ನೀವು ಹೇಳಿದಾಗೇನೆ ಶಾಲೆಯಲ್ಲಿ ಎಷ್ಟೋ ಒಂದು 6 ರಿಂದ 7 ತಾಸು ಇರ್ತಾರೆ, 6 ಗಂಟೆ 6 ಅವರ್ಸ್ ಇರ್ತಾರೆ. ಮತ್ತು ಉಳಿದ 18 ಗಂಟೆಗಳು ಅವರು ಪಾಲಕರ ಜೊತೆನೇ ಇರೋದ್ರಿಂದ ಸೊ ಪಾಲಕರ ಜವಾಬ್ದಾರಿ ಅಲ್ಲಿ ಹೆಚ್ಚಿನ ಒಂದು ಇದಿರುತ್ತೆ. ಯಾಕೆಂದ್ರೆ ಅವನು ಶಾಲೆಗೆ ಹೋದ, ಹೌದು ಏನು ಮಾಡಿದೆಪ್ಪ ಶಾಲೆಗೆ ಹೋಗಿ, ಏನು ಮಾಡಿದೆ, ಏನಾಯ್ತು, ಇವತ್ತು ಏನು ಹೇಳ್ಕೊಟ್ರು, ತೋರಿಸು, ಇವತ್ತೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ತೋರಿಸು ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತಾರೆ, ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಜಾಗೃತಿ ಆಗ್ತಾರೆ. ಮತ್ತೆ ಇಲ್ಲಾಂದ್ರೆ ಅವ್ನು ಬಂದು ಬ್ಯಾಗನ್ನು ಒಗೆದ್ರೆ ಬಂದು ಮಾರನೇ ದಿವಸ ಬೆಳಿಗ್ಗೆ ಬ್ಯಾಗ್ ಹಾಕೊಂಡು ಹೋಗ್ತಾನೆ. ಸೊ
ಸೊ ಹಂಗೆ ಆಗುವಂಥ ಪರಿಸ್ಥಿತಿ ಅಂತ ನೀವು ಹೇಳಿದ್ದು ಸರಿ ಇದೆ. ಪಾಲಕರು ಸ್ವಲ್ಪ ಜಾಸ್ತಿ ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಂದನ್ನು ಶಿಕ್ಷಕರಿಂದ ನಿರೀಕ್ಷೆ ಮಾಡ್ಕೊಂತ ಕೂತ್ರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮನೆಗೆ ಹೋಗಿ ಶಿಕ್ಷಕ ಅವ್ನು ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಹೇಳಿದ್ದು ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ, ಯಾವ ಥರ ಒಂದು ಶಾಲೆಗಳ ಸಿದ್ಧತೆ ಇದೆ, ಮತ್ತು ಯಾವ ಥರ ಪಾಲಕರ ಜವಾಬ್ದಾರಿ ಏನು, ಮತ್ತು ಶಿಕ್ಷಕರು ಯಾವ ಥರ ಇದು ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಕರೆದ ತಕ್ಷಣ ಬಂದು ನೀವು ನಿಮ್ಮ ಒಂದು ಕೆಲಸದ ಒತ್ತಡ ನಡುವೆನೂ ಬಂದು ನೀವು ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ಸರ್. ನಮ್ಮ ನುಡಿಸಿರಿ ವಾಹಿನಿಯಿಂದ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ನುಡಿಸಿರಿ ಒಂದು ವಾಹಿನಿ ಇವತ್ತು ಜಿಲ್ಲೆಯಲ್ಲೇ ಮನೆ ಮಾತಾಗಿರುವಂಥ ಒಂದು ವಾಹಿನಿ. ಅನೇಕ ವೈವಿಧ್ಯಮಯ ವಿಶಿಷ್ಟವಾದ ಕಾರ್ಯಕ್ರಮಗಳ ಮೂಲಕ ಮತ್ತು ಜನರಿಗೆ ಹೆಚ್ಚೆಚ್ಚು ಇಷ್ಟವಾಗುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದ್ರ ಮೂಲಕ ತಾವು ಹೆಚ್ಚೆಚ್ಚು ಜನರನ್ನ ಈಗಿತ್ತಲಾಗಿ ತಲುಪ್ತಾ ಇದ್ರಿ. ತುಂಬ ದಿನಗಳಿಂದ ನಮಗೆ ಪರಿಚಯ. ಹಾಗಾಗಿ ಇಂಥ ಒಂದು ಜಿಲ್ಲೆಯ ಒಂದು ಖ್ಯಾತ ಇಂಥ ಒಂದು ವಾಹಿನಿ ತಾವು ನಮಗೆ ಈ ಸಂದರ್ಭಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ವಿಚಾರಗಳನ್ನು ನಿಮ್ಮ ವಾಹಿನಿಯ ಮೂಲಕ ಜನರಿಗೆ ನಾವು ನಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ತಾವೊಂದು ಅವಕಾಶ ಮಾಡಿಕೊಡಿ ಸರ್. ಹಾಗಾಗಿ ನುಡಿಸಿರಿ ಚಾನೆಲ್ ತಮ್ಮ ಕೂಡ ತುಂಬ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಾಗೆ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಪರವಾಗಿ, ನಮ್ಮ ಸಂಘದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತಂದರೆ ಅನೇಕ ವಾಹಿನಿಗಳಿವೆ, ಅದರ ಮಧ್ಯದಲ್ಲಿಯೂ ನೀವು ಶೈಕ್ಷಣಿಕ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಮಾಡಿಕೊಂಡು ಯಾವ ರೀತಿಯ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮುಂದುವರಿತಿದೆ ಜಿಲ್ಲೆ ಮತ್ತು ತಾಲೂಕು, ಹೊನ್ನಾವರ ತಾಲೂಕು ಮತ್ತು ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆ ಯಾವ ರೀತಿ ಮುಂದುವರಿತಿದೆ ಮತ್ತು ಯಾವ ರೀತಿಯ ಕೊರತೆಗಳಿವೆ, ಇದನ್ನು ಚರ್ಚಿಸುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಯಾವ ಥರ ಒಂದು ಸಿದ್ಧತೆಗಳನ್ನು, ಶಾಲೆ ಪುನರಾರಂಭಕ್ಕೆ ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಸಾಕಷ್ಟು ಕೊರತೆಗಳಿದ್ದರೂ ಸಹಿತ ಕೊರತೆಗಳನ್ನು ಮೆಟ್ಟಿ ಯಾವ ಥರ ನಾವು ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಈಗ ಇಬ್ಬರು ಶಿಕ್ಷಕ ಪ್ರತಿನಿಧಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ಒಂದು ಎಪಿಸೋಡಲ್ಲೂ ನಾವು ಪ್ರೌಢಶಾಲಾ ಮಟ್ಟದಲ್ಲಿ ಯಾವ ಥರ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಸೊ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸುವಂಥ ಒಂದು ಸಮಯ. ಸೊ ಹಾಗಾಗಿ ನೋಡ್ತಾ ಇರಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.